ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಿಗ್ಗೆ ಪರಿಮಳ ಪೊಲೀಸ್ ಸ್ಟೇಷನ್ ಬಾಗಿಲಿನ ಹೊರಗೆ ರುದ್ರೇಶನ ಬರುವಿಕೆಗಾಗಿ ಕಾಯುತ್ತಿದ್ದಳು. ಅವಳ ಕಾಯುವಿಕೆಯನ್ನ ಸುಳ್ಳಾಗಿಸದೆ ರುದ್ರೇಶ್ ಒಬ್ಬ ವಕೀಲನೊಂದಿಗೆ ಅವಳ ಮುಂದೆ ಬಂದು ನಿಂತನು. 6 ಅಡಿ ಎತ್ತರ, ಅಜಾನುಬಾಹುವಾದ ಕಟ್ಟುಮಸ್ತಾದ ದೇಹ ಹೊಂದಿದ್ದ ಗೋಧಿ ಬಣ್ಣದ ಸುರದ್ರೂಪಿ ಗಂಡಸು ರುದ್ರೇಶ್ವರನ್. ಅವನನ್ನ ಯಾವುದೇ ಹುಡುಗಿಯರು ಕಂಡರೂ ಖಂಡಿತ ಅವನ ಅಂದಕ್ಕೆ ಮರುಳಾಗ್ತಾರೆ. ಆದ್ರೆ ಅವನಿಗೂ ನಿಜವಾದ ಪ್ರೀತಿ ಹಾಗೂ ಕಪಟ ನಾಟಕದ ನಡುವಿನ ವ್ಯತ್ಯಾಸ ತಿಳಿಯದೆ ಮೊನಾಲಿ ಎಂಬ ವಿಷ ಸರ್ಪದ ಸುಳ್ಳು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಅವನನ್ನ ಕಂಡ ತಕ್ಷಣವೇ ಪರಿಮಳಾಳಿಗೆ ಜೀವ ಬಂದಂತಾಯಿತು. ಎದೆಯ ಮೇಲೆ ಕೈ ಇಟ್ಕೊಂಡು ನಿರಾಳವಾಗಿ ನಿಟ್ಟುಸಿರು ಬಿಟ್ಟವಳು, ನಿಮಗಾಗಿ ತಾನೇ ಅಳಿಯಂದ್ರೆ, ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ ಅಳಿಯಂದ್ರೆ, ನೀವು ಬರ್ತೀರೋ ಇಲ್ವೋ ಅಂತ ಒಂದೇ ಸಮನೆ ಗಾಬರಿ ಆಗ್ಬಿಟ್ಟಿತ್ತು ಎಂದು ಪರಿಮಳ ಹೇಳಿದ್ಲು. ಅವಳು ಹೇಳಿದ್ದನ್ನ ಕೇಳಿದವನು, ಅದೆಂಗೆ ಅತ್ತೆ, ನಾನು ಬರ್ದೇ ಇರ್ತೀನಿ, ಮೋನಾ ನನ್ನ ಜೀವ ಅಲ್ವಾ, ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗಿರುವಾಗ ಅವಳು ಕಷ್ಟದಲ್ಲಿದ್ದಾಳೆ ಅಂದಾಗ ನನ್ನಿಂದ ಅದನ್ನು ನೋಡಿಕೊಂಡು ಸುಮ್ಮನೆ ಇರಲು ಹೇಗೆ ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಅತ್ತೆ, ಮೊದಲು ಬನ್ನಿ ಒಳಗಡೆ ಹೋಗೋಣ ಎಂದು ತಾನು ಕರೆದುಕೊಂಡು ಬಂದಿದ್ದ ವಕೀಲನನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಅಧಿಕಾರಿಯ ಮುಂದೆ ನಿಂತನು. ಅವನನ್ನು ನೋಡಿದ ಪೊಲೀಸ್ ಅಧಿಕಾರಿ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು. ಕುಳಿತವನು ವಕೀಲನಿಗೆ ಕಣ್ಣು ಸನ್ನೆ ಮಾಡಲು ಅದಕ್ಕೆ ಒಪ್ಪಿಗೆಯ ಸೂಚನೆಯಾಗಿ ತಲೆಯಾಡಿಸಿದ ವಕೀಲರು ಪೊಲೀಸರ ಕಡೆಗೆ ತಿರುಗಿ, ಸರ್, ನೀವು ಅರೆಸ್ಟ್ ಮಾಡಿ ಇಲ್ಲಿ ಕರೆತಂದು ಇಟ್ಟಿರುವ ಮಿಸ್ ಮೊನಾಲಿಯಾ ಅಡ್ವೊಕೇಟ್ ನಾನು. ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿಯಿಲ್ಲ ಸರ್. ಅದೆಂಗೆ ಸರ್, ಒಬ್ಬ ಹೆಣ್ಣು ಮಗಳನ್ನ ರಾತ್ರಿ ಇಡೀ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ದೀರಾ? ಇದು ಎಷ್ಟು ದೊಡ್ಡ ತಪ್ಪು ಅಂತ ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ ಎಂದು ಅಡ್ವೊಕೇಟ್ ತನ್ನ ವಾದವನ್ನ ಆರಂಭಿಸಿದರು. ಅವರನ್ನ ತೀಕ್ಷ್ಣವಾಗಿ ನೋಡುತ್ತಲೇ ಪೊಲೀಸ್ ಅಧಿಕಾರಿ, ನಾವು ಮಾಡ್ತಾ ಇರೋದು ಸರಿಯೋ ತಪ್ಪೋ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ನಮಗೆ ಕ್ಲಾಸ್ ತಗೋಬೇಕಾದ ಅಗತ್ಯವಿಲ್ಲ. ಆದರೆ ನೀವು ಹೇಳ್ತಿರೋ ಆ ಮೊನಾಲಿ ಅನ್ನೋ ಹುಡುಗಿಯನ್ನ ನಾವೇನು ಸುಮ್ಮನೆ ಅರೆಸ್ಟ್ ಮಾಡಿ ಇಲ್ಲಿ ಕರೆತಂದು ಇಟ್ಟಿಲ್ಲ ಸರ್. ಆ ಹುಡುಗಿ ಒಬ್ಬ ಅಪರಾಧಿ. ಅವಳ ಜೊತೆ ಕೆಲಸ ಮಾಡೋ ಹುಡುಗಿಯನ್ನ ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ಅದಕ್ಕಾಗಿಯೇ ನಾವು ಅವಳನ್ನ ಅರೆಸ್ಟ್ ಮಾಡಿ ಇಲ್ಲಿ ಕರೆದುಕೊಂಡು ಬಂದು ಇಟ್ಟಿರೋದು ಎಂದು ಅವರು ಹೇಳಿದ್ರು. ಅದೆಂಗೆ ಸರ್, ಆ ಹುಡುಗಿಯ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಹೇಳ್ತಿದ್ದೀರಾ? ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಎಂದು ಅಡ್ವೊಕೇಟ್ ಕೇಳಿದ್ರು. ಅದನ್ನ ಹೆಂಗೆ ಸರ್ ಸಾಕ್ಷಿ ಇಲ್ಲದೆ ನಾವು ಬಂಧಿಸ್ಬಿಡ್ತೀವಿ? ಅದಕ್ಕೆಲ್ಲ ಪಕ್ಕಾ ಸಾಕ್ಷಿ ಇದೆ. ಈ ಹುಡುಗಿಯೇ ಆ ಹುಡುಗಿಯನ್ನ ಕೊಲೆ ಮಾಡಲು ಪ್ರಯತ್ನಿಸಿರೋದು. ಆ ಹುಡುಗಿ ಇದ್ದ ಕೋಣೆಗೆ ಇವರು ಬೆಂಕಿ ಹಚ್ಚಿದ್ದಾರೆ. ಅದಕ್ಕಿರುವ ಸಾಕ್ಷಿ ನಮ್ಮ ಹತ್ತಿರನೇ ಇದೆ ಎಂದು ಅವರು ಹೇಳಿದ್ರು. ಎಲ್ಲಿದೆ ಆ ಸಾಕ್ಷಿ? ಅದನ್ನ ತೋರಿಸ್ಲಿ ಮೊದಲು ಎಂದನು ರುದ್ರೇಶ್ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಕೋಪದಿಂದಾನೆ. ಅವನ ಕೋಪದ ಧ್ವನಿಗೆ ಅವನ ಕಡೆ ತಿರುಗಿದ ಅಧಿಕಾರಿ, ಇಲ್ಲಿ ನೋಡು ತಮ್ಮ, ಇದು ನಿನ್ನ ಮನೆಯಲ್ಲ, ಪೊಲೀಸ್ ಸ್ಟೇಷನ್. ಇಲ್ಲಿ ಈ ರೀತಿ ಜೋರಾಗಿ ಮಾತನಾಡಬಾರ್ದು ಎಂದು ಅವನಿಗೆ ಎಚ್ಚರಿಕೆ ಕೊಟ್ಟರು. ಅವರು ಎಚ್ಚರಿಕೆಯನ್ನ ನಿರ್ಲಕ್ಷಿಸಿದವನು, ಸಾಕ್ಷಿ ಇದೆ ಅಂತ ಹೇಳಿದ್ರಲ್ವಾ, ಮೊದಲು ಅದನ್ನ ತೋರಿಸಿ. ನನ್ನ ಮೋನ ಯಾವುದೇ ತಪ್ಪು ಮಾಡಿರಲ್ಲ. ಅವಳ ಮೇಲೆ ನೀವು ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ದೀರಾ. ಯಾಕೆ ಈ ರೀತಿ ಮಾಡ್ತೀರಾ? ಒಬ್ಬ ಹೆಣ್ಣಿನ ಜೀವನವನ್ನ ಹಾಳು ಮಾಡೋದ್ರಲ್ಲಿ ನಿಮಗೆಲ್ಲ ಅಂಥದ್ದೊಂದು ಏನು ಸಂತೋಷ ಸರ್ ಎಂದು ಅವನು ಕೋಪದಿಂದ ಕಿರುಚಾಡುತ್ತಿದ್ದನು. ನೋಡ್ತಮ್ಮ, ನೀನು ಮಾತನಾಡುವುದು ತುಂಬ ತಪ್ಪಾಗಿದೆ. ಈ ಹುಡುಗಿ ಮೇಲೆ ಸುಳ್ಳು ಕೇಸ್ ಹಾಕಿ ಸೇಡು ತೀರಿಸಿಕೊಳ್ಳಬೇಕಾದ ಯಾವುದೇ ಅಗತ್ಯ ನಮಗಿಲ್ಲ. ಸೂಕ್ತ ಸಾಕ್ಷ್ಯಗಳು ಸಿಕ್ಕಾಗ ನಮ್ಮಿಂದ ಅದನ್ನು ಅಲಕ್ಷಿಸಿ ಈ ಹುಡುಗಿಯನ್ನು ಹಾಗೆ ಬಿಡಲು ಸಾಧ್ಯವಿಲ್ಲ. ಅದು ಅಲ್ಲದೆ ಈ ಹುಡುಗಿಯ ಮೇಲೆ ದೂರು ನೀಡಿರುವುದು ಜಾಗತಿಕ ಮಟ್ಟದಲ್ಲಿ ಬಿಸ್ನೆಸ್ ಮಾಡುವ ಒಬ್ಬ ಅತ್ಯಂತ ದೊಡ್ಡ ಉದ್ಯಮಿ. ಹಾಗಿರುವಾಗ ಅವರ ದೂರನ್ನ ನಾವು ತಿರಸ್ಕರಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ರು. ಅದನ್ನ ಕೇಳಿ ಇನ್ನಷ್ಟು ಕೋಪಗೊಂಡ ರುದ್ರೇಶ್, ಹಾಗಾದ್ರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವವರು ಏನು ಹೇಳಿದ್ರು ಅದನ್ನ ನೀವು ಹಾಗೆಯೇ ಕೇಳಿ ಮಾಡಿಬಿಡ್ತೀರಾ ಸರ್? ಹಾಗಾದ್ರೆ ನಮ್ಮಂಥ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲ್ವಾ ಎಂದು ಅವನು ಆಕ್ರೋಶದಿಂದ ಕಿರುಚಿದನು. ಅವನನ್ನ ಸಮಾಧಾನ ಪಡಿಸಿದ ವಕೀಲರು, ಈಗೇನಂತ ಹೇಳ್ತೀರಾ ಸರ್ ಇವಾಗ? ಆ ಹುಡುಗಿಯನ್ನ ಬಿಡುಗಡೆ ಮಾಡಲು ಸಾಧ್ಯನೇ ಇಲ್ವಾ ಎಂದು ಅವರು ಕೇಳಿದ್ರು. ಜಾಮೀನು ಇದ್ರೆ ಬಿಡ್ಬೋದು. ಜಾಮೀನು ಇದ್ರೆ ಬಿಡುಗಡೆ ಮಾಡಲು ಅವಕಾಶ ಇದೆ ಸರ್. ನಾನು ಇನ್ನೂ FIR ದಾಖಲಿಸಿಲ್ಲ ಎಂದು ಆ ಪೊಲೀಸ್ ಅಧಿಕಾರಿ ಹೇಳಿದ್ರು. ನೀವು ಹೇಳುವುದಕ್ಕಿಂತ ಮುಂಚೆಯೇ ನಾವು ಜಾಮೀನು ರೆಡಿ ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ನೀವು ಬಿಡುಗಡೆ ಮಾಡಬಹುದು ಎಂದು ಗತ್ತಿನಿಂದ ಹೇಳಿದ ರುದ್ರೇಶ್ ಅಡ್ವೊಕೇಟ್ಗೆ ಕಣ್ಸನ್ನೆ ಮಾಡಿದನು. ಅವರು ಜಾಮೀನು ಪತ್ರವನ್ನು ತೆಗೆದು ಅಧಿಕಾರಿಗೆ ತೋರಿಸಿದ್ರು.
ಅದನ್ನು ಒಂದು ಬಾರಿ ಪರಿಶೀಲಿಸಿದ ಅಧಿಕಾರಿ, ಈಗ ಈ ಹುಡುಗಿಯನ್ನ ಬಿಡುಗಡೆ ಮಾಡ್ತೀನಿ, ಆದರೆ ಪದೇ ಪದೇ ವಿಚಾರಣೆ ಕರೆದಾಗ ನೀವು ಅದಕ್ಕೆ ಸಹಕರಿಸಬೇಕು, ಈ ಹುಡುಗಿಯನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು ಎಂದು ಹೇಳಿದ್ರು. ಅಲ್ಲೂ ಕಡಿದುಕೊಂಡು ಸರಿ ಎಂದು ತಲೆಯಾಡಿಸಿ ರುದ್ರೇಶ್ ಮೊನಾಲಿಯ ಬಳಿ ಹೋದನು. ಅವಳು ತಲೆ ತಗ್ಗಿಸಿ ಅಲ್ಲಿನ ಬೆಂಚ್ ಮೇಲೆ ಕುಳಿತಿದ್ದಳು. ಅಲ್ಲಿ ನಡೆದ ಸಂಭಾಷಣೆ ಎಲ್ಲವನ್ನ ಕೇಳುತ್ತಿದ್ದ ಅವಳು, ಅವನು ತನ್ನ ಕಡೆಗೆ ಬರುವುದನ್ನು ಕಂಡು ಒಳ್ಳೆಯವಳಂತೆ ನಟಿಸಲು ತಲೆಯನ್ನ ಕೆಳಗೆ ಬಗ್ಗಿಸಿಕೊಂಡಿದ್ದಳು. ಅವಳ ಸ್ಥಿತಿಯನ್ನ ಕಂಡು ರುದ್ರೇಶ್ ಮನಸ್ಸು ನೊಂದಿತು. ಅವಳ ಬಳಿಗೆ ಹೋದವನು, ಮೋನಮ್ಮ ಎಂದು ಅವಳ ಹೆಗಲನ್ನ ಮುಟ್ಟಿ ಕರೆದನು. ಸುಳ್ಳು ಕಣ್ಣೀರನ್ನ ಕಣ್ಣಿಗೆ ತರಿಸಿಕೊಂಡು ಅವನನ್ನ ನೋಡುತ್ತಾ ನಿಂತಿದ್ದಳು. ಮಾವ ಎಂದು ಕಿರುಚುತ್ತಾ ಅವನ ಹೊಟ್ಟೆಯನ್ನ ಹೋಗಿ ತಬ್ಬಿಕೊಂಡಳು. ಅವಳ ಕಪಟ ಕಣ್ಣೀರನ್ನ ಸಹ ನಿಜವೆಂದು ನಂಬಿ ಅವಳನ್ನ ಅಲಂಗಿಸಿಕೊಂಡನು ಅವನು. ಪರಿಮಳಾಳೋ ಮೋನಾಳ ಈ ಕೃತ್ಯವನ್ನ ನೋಡಿ ಮುಖ ಸೊಟ್ಟಗೆ ಮಾಡಿಕೊಂಡು ಏನೇ ಇದೆಲ್ಲ ಎಂದು ಕಣ್ಣುಗಳಿಂದಲೇ ಕೇಳ್ತಿದ್ಲು. ತನ್ನ ತಾಯಿಗೆ ಸುಮ್ಮನಿರು ಎಂಬಂತೆ ಕಣ್ಣು ಹೊಡೆದವಳು ಮತ್ತೆ ಕೃತಕವಾಗಿ ಅಳುತ್ತಾ, ನಾನು ಯಾವುದೇ ತಪ್ಪು ಮಾಡಿಲ್ಲ ಮಾವ, ನನ್ಗ್ಯಾಕೆ ಇದೆಲ್ಲ ನಡೆಯುತ್ತಿದೆ, ನೀವಾದ್ರೂ ನನ್ನನ್ನು ನಂಬಿ ಮಾವ ಎಂದು ಕಪಟ ಕಣ್ಣೀರು ಸುರಿಸುತ್ತಾ ಹೇಳ್ತಿದ್ಲು. ಪಕ್ಕದಲ್ಲೇ ಇದ್ದ ಮಹಿಳಾ ಕಾನ್ಸ್ಟೇಬಲ್ ಇವಳ ನಟನೆಯನ್ನ ಕಂಡು ತಲೆಯ ಮೇಲೆ ಕೈ ಹೊತ್ತಿಕೊಂಡರು. ಅದರ ನಂತರ ರುದ್ರೇಶ್ ಅವಳನ್ನ ಸಮಾಧಾನಪಡಿಸಿ ಮನೆಗೆ ಕರ್ಕೊಂಡು ಬಂದ. ಮನೆಗೆ ನುಗ್ಗಿದವಳೆ ವೇಗವಾಗಿ ತನ್ನ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಬಿದ್ದು ಗೊಳೋ ಅಂತ ಅಳುವಂತೆ ನಟಿಸಿದಳು. ಅವಳ ಹಿಂದೆಯೇ ಕೋಣೆಗೆ ಪ್ರವೇಶಿಸಿದವನು ಅವಳ ಬಳಿ ಕುಳಿತು ಅವಳ ತಲೆಯನ್ನ ಸವರುತ್ತಾ, ಇಲ್ಲಿ ನೋಡು ಮೋನ, ನಡೆದಿದ್ದು ನಡೆದು ಹೋಯ್ತು, ಅದ್ರ ಬಗ್ಗೆ ಯೋಚಿಸಿ ಏನೂ ಬದಲಾಗಲ್ಲ, ಬೇಗನೆ ನಿನ್ನನ್ನು ಈ ಸಮಸ್ಯೆಯಿಂದ ಹೊರಗೆ ತರುತ್ತೇನೆ, ನೀನು ಅಷ್ಟೊಂದು ಯೋಚಿಸ್ಬೇಡ ಎಂದು ಅವನು ಹೇಳಿದ್ನು. ಇಲ್ಲ ಮಾವ, ನನ್ನ ಕೈಯಲ್ಲಿ ತಡೆದುಕೊಳ್ಳಲು ಆಗ್ತಿಲ್ಲ, ಯಾವುದೇ ತಪ್ಪನ್ನ ಮಾಡದೆ ನಿನ್ನೆ ಇಡೀ ದಿನ ನಾನು ಪೊಲೀಸ್ ಸ್ಟೇಷನ್ನಲ್ಲಿದ್ದೆ, ನಾನು ಅಂಥದ್ದೇನು ತಪ್ಪು ಮಾಡಿದೆ ಮಾವ, ಅವಳಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಇರಲು ಕಾರಣನಾದರೂ ಏನು, ನಾನು ಸುಂದರವಾಗಿದ್ದೇನೆ, ಚೆನ್ನಾಗಿ ಓದುತ್ತಿದ್ದೇನೆ ಅನ್ನೋದೇನಾ, ಇದು ನನ್ನ ತಪ್ಪ, ಅವಳಿಗೆ ನನ್ನ ಮೇಲೆ ಅಸೂಯೆ ಇದ್ದರೆ ಅದಕ್ಕೆ ನಾನೇನು ಮಾಡಲಿ ಎಂದು ಇಡೀ ತಪ್ಪನ್ನೆಲ್ಲ ಹರ್ಷಿಕಾಳ ಮೇಲೆ ತಿರುಗಿಸ್ಬಿಟ್ಲು. ಅವಳು ಹೇಳಿದ್ದನ್ನು ಕೇಳಿ ಕೋಪಗೊಂಡ ರುದ್ರೇಶ್, ನನಗೆ ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ಹೇಳು ಮೋನ, ಯಾರು ಆ ಹುಡುಗಿ, ಯಾಕಾಗಿ ಈ ರೀತಿಯೆಲ್ಲ ಮಾಡ್ತಿದ್ದಾಳೆ, ಅವಳು ನಿನ್ನ ಮೇಲೆ ಅಂಥದ್ದೇನು ಕೋಪ ಎಂದು ಅವನು ಸ್ವಲ್ಪ ಕಟುವಾಗೇ ಕೇಳಿದ. ಪರಿಮಳ ಮೊಬೈಲ್ನಲ್ಲಿ ತನಗೆ ಹೇಳಿದ್ದನ್ನು ಹಾಗೆಯೇ ಇವಳು ಅವನಿಗೆ ಹೇಳುತ್ತಾ, ನಮ್ಮ ಕಂಪನಿಯ MD ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ್ರು ಮಾವ, ಅದಕ್ಕೆ ನಾನು ಒಪ್ಪಲಿಲ್ಲ, ನನ್ನಿಂದ ನಿಮ್ಮನ್ನು ಮದುವೆ ಆಗಲು ಸಾಧ್ಯವಿಲ್ಲ, ನಾನು ನನ್ನ ರುದ್ರೇಶ್ ಮಾವನನ್ನು ಪ್ರೀತಿಸುತ್ತಿದ್ದೇನೆ, ಅವರನ್ನೇ ನಾನು ಮದುವೆ ಆಗೋದು, ನಾನು ಬದುಕುತ್ತಿರುವುದೇ ಅವರಿಗಾಗಿ ಎಂದು ನನ್ನ MD ಜೊತೆ ಜಗಳವಾಡಿದೆ, ಅದಕ್ಕೋಸ್ಕರ ಅವರಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಬಂದಿದೆ, ಅದಕ್ಕೆ ಅವರು ನನ್ನನ್ನು ಎಲ್ಲರ ಮುಂದೆಯೂ ತುಂಬ ಅವಮಾನಿಸಿದ್ರು, ಪೊಲೀಸ್ ಬರುವುದಕ್ಕಿಂತ ಮುಂಚೆ ನನ್ನನ್ನು ಹೊಡೆದು ಅವಮಾನಿಸಿ ಆ ಹರ್ಷಿಕಾ ಮತ್ತು ಅವರು ಸೇರಿಕೊಂಡೆ ನನ್ನನ್ನು ಪೊಲೀಸರಿಗೆ ಹಿಡಿದುಕೊಟ್ರು ಎಂದು ಮೊನಾಲಿ ಸಾಲು ಸಾಲು ಸುಳ್ಳುಗಳನ್ನು ಹೇಳುತ್ತಾ ಹೋದಳು. ಅವಳು ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬಿದ ರುದ್ರೇಶ್, ಸರಿ ಬಿಡು ಮೊನ, ಇನ್ನು ಮುಂದೆ ಇದ್ರ ಬಗ್ಗೆ ನೀನು ಯೋಚಿಸ್ಬೇಡ, ಇನ್ಮೇಲೆ ಅವರ ಕಂಪನಿಗೆ ಇಂಟರ್ನ್ಶಿಪ್ಗೆ ನೀನು ಹೋಗಬೇಕಾದ ಅಗತ್ಯವಿಲ್ಲ, ಮನೆಯಲ್ಲೇ ಇರು ಎಂದನು. ಅಯ್ಯಯ್ಯೋ, ಕೆಲಸವೆಲ್ಲ ಕೆಟ್ಟೋಯ್ತಲ್ಲ, ಇವನು ಯಾಕೆ ಹೀಗೆ ಹೇಳ್ತಿದ್ದಾನೆ, ಇದು ನಡಿಲೇಬಾರ್ದು ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳು, ಅಯ್ಯೋ ಮಾವ, ಅದೆಲ್ಲ ಬೇಡ, ಒಟ್ಟಾರೆ ಪರ್ಸೆಂಟೇಜ್ ಬರುವಾಗ ತೊಂದರೆ ಆಗ್ಬಿಡುತ್ತೆ, ಇಂಟರ್ನ್ಶಿಪ್ ಮುಗಿಯಲು ಇನ್ನೂ 1 ವಾರ ಮಾತ್ರ ಬಾಕಿ ಇರೋದು, ಹೇಗೋ ಅಲ್ಲಿ ಕಚ್ಕೊಂಡು ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ನಾವು ಆ ಕಂಪನಿಯ ಕಡೆಗೆ ಹೋಗಬೇಕಾದ ಅಗತ್ಯವೇ ಇರೋದಿಲ್ಲ ಎಂದು ಅವಳು ಹೇಳಿದ್ಲು. ಅದಕ್ಕೆ ಮೇಲಿಂದ ಅವನು ಒತ್ತಾಯಿಸದೆ ಸರಿ ಎಂದು ತಲೆಯಾಡಿಸಿದನು ರುದ್ರೇಶ್. ಅದರ ನಂತರದ 2 ದಿನಗಳು ಮನೆಯಲ್ಲೇ ಕಳೆದು ಮತ್ತೆ ಬೆಂಗಳೂರಿಗೆ ಹೊರಟು ಹೋದನು. ಮೊನಾಲಿಯೋ ಎಂದಿನಂತೆ ರಾವಣನ ಕಂಪನಿಗೆ ಇಂಟರ್ನ್ಶಿಪ್ಗೆ ಹೋದಳು. ಹರ್ಷಿಕಾ ತನಗಾಗಿ ಮೀಸಲಿಟ್ಟಿದ್ದ ಜಾಗದಲ್ಲಿ ಕುಳಿತು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ಮುಂದೆ ಬಂದು ಗರ್ವದಿಂದ ನಿಂತಳು ಮೊನಾಲಿ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.